ರಾತ್ರೋರಾತ್ರಿ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿದೆ. ಇದರಿಂದ ಸಾಲು ಸಾಲು ಅವಾಂತರ ಕೂಡ ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆ ಆಕ್ರೋಶಕ್ಕೂ ಕಾರಣವಾಗ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಮುರಿದು ಅವಾಂತರವೇ ಸೃಷ್ಟಿಯಾಗಿದೆ. ಕ್ರಸ್ಟ್ ಗೇಟ್ ರಿಪೇರಿಗೆ ನೀರಾವರಿ ಅಧಿಕಾರಿಗಳು ಈಗ ಮುಂದಾಗ್ತಾ ಇದ್ದಾರೆ. 19ನೇ ಕ್ರಸ್ಟ್ ಗೇಟ್ ಮಾತ್ರ ಹಾನಿಯಾಗಿದೆಯಾ, ಉಳಿದ ಗೇಟ್ಗಳಿಗೂ ಕೂಡ ಸಮಸ್ಯೆ ಇದೆಯಾ? ಅದು ಈಗಿರುವಂತಹ ಪ್ರಶ್ನೆ. ಗೇಟ್ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಚಿವರು, ಶಾಸಕರುಗಳು. ಟಿಬಿ ಡ್ಯಾಂಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಡ್ಯಾಂ ಬಳಿ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಡ್ಯಾಂ ವೀಕ್ಷಣೆಗೆ ಪ್ರವೇಶ ಇಲ್ಲ ಅಂಥೇಳಿ ಈಗಾಗಲೇ ಅನೌನ್ಸ್ ಕೂಡ ಮಾಡಿರುವಂಥದ್ದು. ನಿನ್ನೆ ತಡರಾತ್ರಿ 11 ಗಂಟೆಗೆ ನಡೆದಂತಹ ಘಟನೆ. ಈಗಾಗಲೇ ಸಾಕಷ್ಟು ಪ್ರಮಾಣದ ನೀರು ಪೋಲಾಗಿದೆ. ಸುಮಾರು 65 TMC ನೀರನ್ನು ತೆಗಿಬೇಕು ಅಂಥೇಳಿ ಅಧಿಕಾರಿಗಳು, ತಜ್ಞರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿಯೇ ಈಗ ದೊಡ್ಡ ಮಟ್ಟದಲ್ಲಿ ನೀರನ್ನು ಹರಿಬಿಡಲಾಗ್ತಾ ಇದೆ ನದಿಗೆ. ಯಾವ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇದರಿಂದ ಒಂದು ಕಡೆ ಪ್ರವಾಹದ ಭೀತಿ, ಆತಂಕ ಮನೆ ಮಾಡಿದ್ರೆ, ಮತ್ತೊಂದು ಕಡೆ ಅರ್ಧಕ್ಕರ್ಧ ಡ್ಯಾಮ್ ಖಾಲಿ ಆಗ್ತಾ ಇದೆ. ಮುಂದೆ ಜೀವನ ನಡೆಸೋದು ಹೇಗೆ, ಕುಡಿಯೋದಕ್ಕೆ ನೀರು ಹೇಗೆ ಅಂಥೇಳಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಚಿಂತೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವರೆಗೆ ನೀರಿನ ಒತ್ತಡ ಇರೋದ್ರಿಂದ ಸುಮಾರು 60ಕ್ಕೂ ಹೆಚ್ಚು TMC ಹೆಚ್ಚು ನೀರು ಸಂಗ್ರಹ ಆಗಿರೋದ್ರಿಂದ ಈ ಒಂದು ಗೇಟ್ ಕಟ್ ಆಗಲಿಕ್ಕೆ ಕಾರಣ ಆಗಿದೆ. ಇವತ್ತು ಟೆಕ್ನಿಕಲ್ ಟೀಮ್ ಬರ್ತಾ ಇದ್ದಾರೆ. TB ಬೋರ್ಡ್ನವರು ಪ್ರತಿ ವರ್ಷ ಏನು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಈ ವರ್ಷ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಏನೋ ಒಂದು ನೆಗ್ಲಿಜೆನ್ಸಿಯಿಂದ ಇದಾಗಿದೆ. ಸೊ ಇವತ್ತು ತಜ್ಞರು ಬಂದ ನಂತರ ಇದನ್ನು ಯಾವ ರೀತಿ ನೀರನ್ನು ನಿಲ್ಲಿಸಿ ಇದನ್ನು ಯಾವ ರೀತಿ ರಿಪೇರಿ ಮಾಡಬೇಕು ಅಂತಕ್ಕಂಥ ಚರ್ಚೆಯನ್ನು ಆ ಮೂಲಕ ಇವತ್ತು ಮಾಡ್ತಾ ಇದ್ವಿ. ನಿನ್ನೆ ಕೂಡ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ ಜಲಸಂಪನ್ಮೂಲ ಸಚಿವರು ಬಿಟ್ಟಿದ್ದಾರೆ ವೀಕ್ಷಣೆ ಮಾಡಲಿಕ್ಕೆ, ಇದರ ಜೊತೆ ಚರ್ಚೆ ಮಾಡಲಿಕ್ಕೆ. ಕೆಲವು ಗಂಟೆಗಳಲ್ಲಿ ಈ ತುಂಗಭದ್ರಕ್ಕೆ ಬಂದು ಚರ್ಚೆ ಮಾಡಿ ತಜ್ಞರೊಂದಿಗೆ ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ವಿಚಾರವನ್ನು, ಈ ನಿರ್ಣಯವನ್ನು ಇವತ್ತು ತೆಗೆದುಕೊಳ್ತಾರೆ. ಅನುದಾನದ ಕೊರತೆ ಮತ್ತು ಮೇಂಟೆನೆನ್ಸ್ ಕಾರಣಕ್ಕೆ ಇದಾಗಿದೆ. ಅನುದಾನ ಇವತ್ತು ಎಮರ್ಜೆನ್ಸಿ ವರ್ಕ್ಸಿಗೆ ಅನುದಾನ ಕೊರತೆ ಏನು ಇರೋದಿಲ್ಲ. ಯಾಕಂದರೆ ಇವತ್ತು ಸಚಿವರು ಬರೋದ್ರಿಂದ ಇಲ್ಲೇ ಒಂದು ಡಿಸಿಷನ್ ಅನ್ನು ಮಾಡಿ ನೀರು ಉಳಿಸಿ ಇವತ್ತು ಗೇಟ್ ರಿಪೇರಿ ಮಾಡೋಕ್ಕೆ ಸಾಧ್ಯತೆ ಇದನ್ನು, ಅಥವಾ ನೀರು ಖಾಲಿ ಮಾಡಿದ ಮೇಲೆ ಗೇಟ್ ರಿಪೇರಿ ಮಾಡಲಿಕ್ಕೆ ಸಾಧ್ಯತೆ ಇದನ್ನು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರೆ. ಬರುತ್ತೆ. ಇದು ನಿನ್ನೆ ಅಚಾನಕ್ಕಾಗಿ ಆಗಿರೋದ್ರಿಂದ ಎಲ್ಲ ಈಗ ಒಂದಿಷ್ಟು ಮಂದಿ ಗೇಟನ್ನು ಮಾಡುವಂಥ ಕೆಲವೊಂದು ತಜ್ಞರಿಗೆ ಸದ್ಯ ಅಲ್ಲಿ ಬಂದಿದ್ದಾರೆ. ಅವ್ರ ಜೊತೆಗೂ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಮಗೆ ಭಾಳ ಮುಖ್ಯವಾಗಿದ್ದು ನೀರನ್ನು ರಕ್ಷಣೆ ಮಾಡ್ಕೋಬೇಕು, ಡ್ಯಾಮನ್ನು ರಕ್ಷಣೆ ಮಾಡಬೇಕು. ಡ್ಯಾಮು ಮತ್ತು ನೀರು ಇವು ರಕ್ಷಣೆ ಮಾಡೋಂಥ ಕೆಲಸ. ಯಾಕಂತಂದರೆ 50%ಗಿಂತ ಹೆಚ್ಚು ರೈತರಿಗಾಗಲೇ ಭತ್ತವನ್ನು ನಾಟಿ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಏನೇನು ಬೇಕು ಮತ್ತು ಡ್ಯಾಮ್ ರಕ್ಷಣೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಿದ್ದಾರೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಬರ್ತಾ ಇದ್ದಾರೆ, ಸೆಕ್ರೆಟರಿ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಏನೇನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ನಿಮ್ಗೆ ಅಪ್ಡೇಟ್ ಮಾಹಿತಿಯನ್ನು ಕೊಡುವಂಥ ಕೆಲಸ. ಸರಿ, ಈಗ ನಾನು ಈಗ ನೋಡಿದ ಪ್ರಕಾರ ಟೆಕ್ನಿಕಲ್ ಏನಾಗಿದೆ ಅಂದರೆ, ಸೈಡ್ಗಿರೋಂಥ ಚೈನು ಕೊಂಡಿ ಪೂರ್ಣ ಕಟ್ಟಾಗಿ ಗೇಟ್ ಪೂರ್ಣ ಕೆಳಗೆ ಹೋಗಿದೆ. ರಾತ್ರಿ ನನಗೆ ನೋಡೋಕ್ಕಾಗಿಲ್ಲ, ಈಗ ಹೋಗಿ ಇನ್ನೂ ನೋಡ್ತಾ ಇದ್ದೀನಿ ಅದನ್ನು. ಬಟ್ ಏನೇ ಆದ್ರೂ ಇದು ಯಾರು ಮಾಡಿದ್ದೇನಲ್ಲ, ಇದು ನೀರಿನ ಫೋರ್ಸು ಹಂಗಿದೆ. ಕೆಲವೊಂದಿಷ್ಟು ಈಗ ಮೇಂಟೆನೆನ್ಸ್ ಮಾಡ್ತಾ ಇರೋದು TB ಡ್ಯಾಮ್ನವರು. ಬೋರ್ಡು ಇಲ್ಲ ನಾವು ಮಾಡೋಂಗಿಲ್ಲ. ಮೊದಲಿದ್ದೂ ಬೋರ್ಡೇ ಅದನ್ನು ಮೇಂಟೆನೆನ್ಸನ್ನು ಮಾಡ್ತಾ ಇರೋದು. ಅದು ಅವ್ರಿಗೆ ನಾನು ಮಾತಾಡಿದೆ, 1 ತಿಂಗಳದಿಂದ ನಾವೆಲ್ಲ ಮೇಂಟೆನೆನ್ಸ್ ಮಾಡಿದ್ದೀವಿ ಅಂತಲೂ ಹೇಳಿದರು. ಅದ್ರ ಇವತ್ತು ಯಾವುದೇ ಥರದ ಪಬ್ಲಿಕ್ ಅಲೋ ಮಾಡೋದಿಲ್ಲ. ಒಳಗಡೆ ತುರ್ತು ರಿಪೇರಿ ಕೆಲಸ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಈ ದಿನ ಡ್ಯಾಮಿನ ಒಳಗಡೆ ಸಾರ್ವಜನಿಕರಲ್ಲಿ ಪ್ರಕಟಣೆ. ಇವತ್ತು ಯಾವುದೇ ಥರದ ಪಬ್ಲಿಕ್ ಅಲೋ ಮಾಡೋದಿಲ್ಲ. ಒಳಗಡೆ ತುರ್ತು ರಿಪೇರಿ ಕೆಲಸ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಈ ದಿನ ಡ್ಯಾಮಿನ ಒಳಗಡೆ ಸಾರ್ವಜನಿಕರಲ್ಲಿ ಪ್ರಕಟಣೆ. ಇವತ್ತು ಯಾವುದೇ ಥರದ ಪಬ್ಲಿಕ್ ಅಲೋ ಮಾಡೋದಿಲ್ಲ. ಒಳಗಡೆ ತುರ್ತು ರಿಪೇರಿ ಕೆಲಸ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಈ ದಿನ
ಡ್ಯಾಮಿನ ಒಳಗಡೆ ಸಾರ್ವಜನಿಕರಲ್ಲಿ ಪ್ರಕಟಣೆ. ಇವತ್ತು ಯಾವುದೇ ತರಹದ ಪಬ್ಲಿಕ್ ಅಲೋ ಮಾಡೋದಿಲ್ಲ ಒಳಗಡೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಮುಖಣ್ಣ ಕತ್ತಿ, ಜೊತೆಗೆ ಬಳ್ಳಾರಿಯ ಪ್ರತಿನಿಧಿ ಅಮರೇಶ್. ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾನು ಮೊದಲು ಅಮರೇಶ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮರೇಶ್, ಈ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋಂಗಾಯ್ತು ಈ TB ಡ್ಯಾಮ್ನ ಅಧಿಕಾರಿಗಳ ಕತೆ. ಈಗ ನೀರು ಖಾಲಿ ಆಗ್ತಾ ಇದೆ, ಮತ್ತೊಂದು ಕಡೆ ಗೇಟ್ ಮುರಿದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುಂದಿನ ಬೆಳವಣಿಗೆಗಳು ಏನಾಗಬಹುದು? ಇನ್ನೂ 1 ವಾರಗಳ ಕಾಲ ನಾವು ಕಾಯಬೇಕಾ, ಅಥವಾ ತತ್ಕ್ಷಣಕ್ಕೆ ಏನಾದರೂ ರಿಪೇರಿ ಮಾಡುವಂತಹ ಪಾಸಿಬಿಲಿಟೀಸ್ ಇದೆಯಾ, ಹೇಗೆ ಅಂತ? ಕ್ಷಣದಲ್ಲಿ ರಿಪೇರಿ ಮಾಡ್ತಕ್ಕಂಥ ಪಾಸಿಬಿಲಿಟಿ ತುಂಬ ಕಡಿಮೆ ಇದೆ. ಯಾಕಂದರೆ ಡ್ಯಾಮ್ನಲ್ಲಿ ಈಗಾಗಲೇ 100ಕ್ಕೂ ಅಧಿಕ TMC ನೀರು ಸಂಗ್ರಹವಾಗಿದೆ. ಹೀಗಾಗಿ ಅಪಾರ ಪ್ರಮಾಣದಲ್ಲಿ ನೀರು ಭಾಳ ರಭಸವಾಗಿ ಹರಿತಾ ಇದೆ. ಯಾಕಂದರೆ ಒಂದು ಗೇಟ್ನ ಮೂಲಕ 35,000 ಕ್ಯೂಸೆಕ್ ನೀರು ಈಗ ನದಿಗೆ ಹೋಗ್ತಾ ಇದೆ. ಹೀಗಾಗಿ ತಕ್ಷಣದಿಂದಲೇ ಅದನ್ನು ರಿಪೇರ್ ಮಾಡೋದು ತುಂಬ ಕಷ್ಟ. ಈಗಾಗಲೇ ತಂತ್ರಜ್ಞರನ್ನು ಸಹಿತ ಕರೆಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ಲಾನ್ಗಳು ನಡೀತದೆ. ಅದರ ಭಾಗವಾಗಿಯೇ ಇನ್ನೂ ಕೆಲವೇ ಕ್ಷಣಗಳಲ್ಲಿ DK ಶಿವಕುಮಾರ್ ಅವರು, ಅದ್ರ ಜೊತೆಗೆ ಜಲಸಂಪನ್ಮೂಲ ಸಚಿವರು ಅವರೇ ಆಗಿದ್ದಾರೆ. ಹೀಗಾಗಿ ಜಲಾಶಯಕ್ಕೆ ಬರೋದ್ರ ಮೂಲಕ ಇಲ್ಲಿ ಒಂದಿಷ್ಟು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ತದನಂತರದಲ್ಲಿ ಏನು ಮಾಡ್ಬೋದು ಅನ್ನುವಂಥದ್ರ ಕುರಿತಾಗಿ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಅದಾದ್ಮೇಲೆ ಅಧಿಕಾರಿಗಳ ಜೊತೆ ಅಧಿಕಾರಿಗಳ ಮಾಹಿತಿಯನ್ನು ಪಡಿತಾರೆ. ಯಾಕಾಯ್ತು, ಇದನ್ನ ಹೇಗಾದ್ರೂ ಮಾಡಿ ಮೊದಲಿಗೆ ಕಂಟ್ರೋಲ್ ಮಾಡಬಹುದಾಗಿತ್ತಾ, ಅಥವಾ ಹೀಗಾಗಿದೆ ಇದನ್ನು ಹೆಂಗೆ ಕಂಟ್ರೋಲ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ತದನಂತರದಲ್ಲಿ ಯಾರ್ಯಾರು ಪರಿಣಿತರಿದ್ದಾರೆ ಅವ್ರ ಕಡೆಯಿಂದ ಒಂದಿಷ್ಟು ಸಲಹೆಗಳನ್ನ ತಗೊಂಡು ಮುಂದೆ ಯಾವ ರೀತಿಯೆಲ್ಲ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಇನ್ನೊಂದಿಷ್ಟು ದೃಶ್ಯಾವಳಿಗಳನ್ನು ಸಹಿತ ತೋರಿಸ್ತಾ ಹೋಗ್ತೀನಿ ಪ್ರೇಮ್ ಕುಮಾರ್. ನಾನೀಗ ಜಲಾಶಯದ ಹಿಂಭಾಗದಲ್ಲಿ ಇದ್ದೀನಿ. ಇಲ್ಲಿಂದನೇ ಅಂದ್ರೆ ಗೇಟ್ಗಳಿಗೆ ಇಲ್ಲಿಂದನೇ ನೀರು ಹೋಗೋದು. ಸದ್ಯಕ್ಕೆ ಈಗ 105 TMC ನೀರಿನ ಸಂಗ್ರಹ ಇತ್ತು. ಈಗ ಸದ್ಯಕ್ಕೆ ರಾತ್ರಿ 11ವರೆಗೆ ಆ ಒಂದು 19ನೇ ಗೇಟ್ ಮುರಿದೋಯ್ತು. ಅದಾದ್ಮೇಲೆ ಇದುವರೆಗೂ ಬರೋಬ್ಬರಿ 7 TMC ನೀರು ಸದ್ಯಕ್ಕೆ ಜಲಾಶಯದಿಂದ ಖಾಲಿಯಾಗಿದೆ. ಅಂದ್ರೆ ಸುಮಾರು 2 ರಿಂದ 3 ಅಡಿಗಳಷ್ಟು ನೀರು ಈಗಾಗಲೇ ಖಾಲಿಯಾಗಿದೆ. ನಿರಂತರವಾಗಿ ನೀರು ಹರಿದು ವ್ಯರ್ಥವಾಗ್ತಾನೆ ಇದೆ. ಆದ್ರೆ ಅದನ್ನ ಸದ್ಯಕ್ಕೆ ಸರಿಪಡಿಸೋದು ತುಂಬಾ ಕಷ್ಟ. ಅದ್ರ ಜೊತೆಗೆ ಇಲ್ಲಿ ಇಡೀ ಈ ಒಂದು ಗೇಟ್ನ ಹಾಳಾಗ್ಲಿಕ್ಕೆ ಮೂಲ ಕಾರಣ ಇದು ಆಡಳಿತ ಮಂಡಳಿ ಸಂಪೂರ್ಣವಾಗಿ ಆಂಧ್ರದವರ ಕೈಯಲ್ಲಿದೆ ಅನ್ನುವಂಥದ್ದು. ಯಾಕಂದ್ರೆ ಆಡಳಿತ ಮಂಡಳಿಯಿಂದ ಹಿಡಿದು ಇಲ್ಲಿ ಎಲ್ಲಾ ಅಧಿಕಾರಿಗಳನ್ನು ಸಹಿತ ಆಂಧ್ರದವರನ್ನು ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಕರ್ನಾಟಕದ ನೀರಾವರಿ ನಿಗಮದ ಅಭಿವೃದ್ಧಿ ಅಧಿಕಾರಿಗಳು, ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳ ಮೇಲೆ ಆಂಧ್ರದವರಿಗೆ ನಂಬಿಕೆ ಇಲ್ಲ. ಹೀಗಾಗಿ ಎಲ್ಲಾ ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಆಂಧ್ರದ ಕೈಯಲ್ಲಿ ಕೊಟ್ಟಿದ್ರಿಂದನೇ ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಪ್ರತಿ ವರ್ಷನೂ ಸಹಿತ ಸಾವಿರಾರು ಕೋಟಿ ಹಣವನ್ನ ಜಲಾಶಯದ ನಿರ್ವಹಣೆಗೋಸ್ಕರ ಖರ್ಚು ಮಾಡಲಾಗುತ್ತೆ. ಅದೆಲ್ಲದರ ನಡುವೆ ಕೂಡ ಒಂದು ಗೇಟ್ ಅನ್ನ ನಿರ್ವಹಣೆ ಮಾಡಕ್ಕಾಗದೆ ಅದು ಹೆಂಗ್ ಹಾಳಾಯ್ತು ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಸೃಷ್ಟಿಯಾಗಿರುವಂತದ್ದು. ಹೀಗಾಗಿ ಇಡೀ ಜಲಾಶಯದ ಆಡಳಿತ ಮಂಡಳಿ ಆಂಧ್ರದ ಕೈಲಿದೆ, ಅವರೇ ಕಂಟ್ರೋಲ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಈ ಒಂದು 19ನೇ ಕ್ರಸ್ಟ್ ಗೇಟ್ ಹಾಳಾಗ್ಲಿಕ್ಕೆ ಇದು ಕೂಡ ಮೂಲ ಕಾರಣ. ಅದ್ರ ಜೊತೆಗೆ ಅಧಿಕಾರಿಗಳಿಗೆ, ಅಂದ್ರೆ ಈಗ ಯಾರಿಲ್ಲ ಆಡಳಿತ ಅಧಿಕಾರಿಗಳಿದ್ರೆ ಅವರಿಗೆ ಜಲಾಶಯದ ಒಂದು ಗಂಧ ಗಾಳಿಯೂ ಕೂಡ ಗೊತ್ತಿಲ್ಲ. ಅಂತವ್ರನ್ನ ತಂದು ಮೇಲ್ಗಡೆ ಕೂಡಿಸಿದ್ರೆ ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಆಕ್ರೋಶಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಸದ್ಯಕ್ಕೆ ಈಗ DK ಅವರು ಸಭೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ತಾರೆ. ತದನಂತರದಲ್ಲಿ ಹೇಗ್ ಮಾಡಬಹುದು, ಏನ್ ಮಾಡಬಹುದು, ಇದನ್ನ ಹೆಂಗೆ ಕಂಟ್ರೋಲ್ ಮಾಡಬಹುದು ನಿಟ್ಟಿನಲ್ಲಿ ಚರ್ಚೆ ನಡೆದ ನಂತರದಲ್ಲಿ ಇನ್ನಷ್ಟು ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ಪ್ರೇಮ್ ಕುಮಾರ್, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ. ಯಾವ ಸಭೆ ಮಾಡಿದ್ರು, ಮೀಟಿಂಗ್ ಮಾಡಿದ್ರು, ಎಲ್ಲವೂ ಕೂಡ ವ್ಯರ್ಥ. ಹೋಗೋ ನೀರು ಹೋಗ್ತಾ ಇದೆ. ಈ ಕಡೆ ಪ್ರವಾಹದ ಭೀತಿ ಕೂಡ ನಿರ್ಮಾಣವಾಗಿದೆ.